ಗೈಸ್ ಎಲ್ಲರಿಗೆ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ನಾನು ಉಡುಪಿಗೆ ಹೋಗ್ತಿದ್ದೇನೆ. ನನ್ನ ಚಿಕ್ಕಮ್ಮನ ಒಂದು ಗೃಹ ಪ್ರವೇಶ ಉಂಟು, ಹಾಗೆ ನಾನು ಇವತ್ತು ಉಡುಪಿಗೆ ಹೋಗ್ತಿದ್ದೇನೆ. ಸೊ ಬನ್ನಿ. ಇಲ್ಲಿ ತನಕ ನನ್ನ ಮಾವ ಬಿಟ್ಟು ಮೇಲೆ ಬಸ್ ಬರ್ತೇವೆ. ಈಗ ಬಸ್ಸಿಗೆ ಕಾಯ್ತಾ ಇದ್ದೀನಿ. ಗೈಸ್ ಈಗ ಬಸ್ ಬಂತು, ನಾನು ಬಸ್ ಹತ್ತಿದೆ. ಮತ್ತು ನನ್ನ ಜೊತೆ ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ನೋಡ್ತೀರಾ. ಒಬ್ಬರು ಮಿಸ್ಟರ್ ಚೀಲ, ಮತ್ತೊಂದು ಮಿಸ್ಟರ್ ಕೋಕೋನಟ್. ಮಿಸ್ಟರ್ ಕೋಕೋನಟ್ ತುಂಬ ಭಾರ ಇದ್ದಾರೆ ಮಾರೆ, ಹಾಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಹೇಳಬೇಕು. ಅವ್ರು ಕೂಡ ಏನು ವರ್ಕೌಟ್ ಮಾಡಬೇಕು, ತುಂಬ ಭಾರ ಆಗಿದ್ದಾರೆ. ಮತ್ತು ಮಿಸ್ಟರ್ ಚೀಲಗೆ ವಿಂಡೋ ಸೀಟೇ ಬೇಕಂತೆ, ಹಾಗೆ ವಿಂಡೋ ಸೀಟ್ ಅವರಿಗೆ ನಾನು ಬಿಟ್ಟು ಕೊಟ್ಟದ್ದು. ನಾನು ಎಷ್ಟು ಒಳ್ಳೆಯವ, ಯಾಕೆ ನಾನು ಇಷ್ಟು ಒಳ್ಳೆಯ ಅಂತ ಗೊತ್ತಾಗೋದು. ಯಾರು ಕೂಡ ಹೇಳಬೇಡಿ, ಯಾಕೆ ಕಂಡಕ್ಟರ್ ಬಂದು ಟಿಕೆಟ್ ಕೊಡುವ. ಉಡುಪಿ ಗೈಸ್ ನೋಡಿ, ಟಿಕೆಟ್ ಉಡುಪಿಗೆ ಹಳದಂಗಡಿ ಟು ಉಡುಪಿ 108 ರೂಪಾಯಿ. ಅದೇ ಈಗ ನಾವೀಗ ಡೈರೆಕ್ಟ್ ಬಸ್ ಆದದಕ್ಕೆ 108. ನಾವೀಗ ಕಾರ್ಕಳಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಉಡುಪಿ ಬಸ್ ಹತ್ತುದಾದರೆ 58 100 ಎಷ್ಟಾಗ್ತದೆ, 116 ಆಗ್ತದೆ. 8 ರೂಪಾಯಿ ಜಾಸ್ತಿ ಆಗ್ತದೆ. ಇದು ನಮಗೆ ಲಾಭ ನೋಡಿ, 8 ರೂಪಾಯಿ ಹೋಗಿ. ಈಗ ಹಾಗೆ ನಾನೀಗ ನಿಮಗೆ ತೋರಿಸಿ ನಾನು ಎಂತೆಲ್ಲ ತಂದಿದ್ದೇನೆ ಅಂತ. ಮೊದಲಿಗೆ ನೋಡಿ, ಇದರಲ್ಲಿ ನಿಮಗೆ ಕಬ್ಬು ಕಾಣಿಸಲಿಕ್ಕೆ ಸಿಗ್ತದೆ. ಕಬ್ಬು ನಾವು ತುಳುವಳಿದಾಗಿ ಕರ್ಮು ಅಂತ ಹೇಳೋದು, ಕನ್ನಡದಲ್ಲಿ ಕಬ್ಬು ಅಂತ ಹೇಳ್ತೇವಲ್ಲ. ಒಂದು ನಿಮಿಷ ನೋಡಿ, ಕಬ್ಬು. ನನ್ನ ಚಿಕ್ಕಮ್ಮನ ಮಗನಿಗೆ ಕಬ್ಬು ಅಂದರೆ ತುಂಬ ಇಷ್ಟ, ಹಾಗೆ ನಾನು ಕಬ್ಬು ತಂದಿದ್ದೇನೆ. ಹಾಗೆ ಅದರ ಜೊತೆ ಪಿಂಗಾರ. ನಾವು ಇದಕ್ಕೆ ತುಳುವಲ್ಲಿ ಪಿಂಗಾರ ಅಂತ ಹೇಳೋದು, ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಸಿರಿ ಅಂತ ಹೇಳೋದು ಅಂತ ಕಾಣ್ತದೆ, ಸಿರಿ ಅಂತ ಗೊತ್ತಿಲ್ಲ, ಸಿರಿ ಅಂತ ಹೇಳ್ತಾರೆ ಅಂತ. ಇದುಂಟು. ಮತ್ತು ಇಲ್ಲೊಂದು ಈ ಚೀಲದಲ್ಲಿ ಫುಲ್ ತೆಂಗಿನಕಾಯಿ ಉಂಟು, ತುಂಬ ಫುಲ್ ತೆಂಗಿನಕಾಯಿ. ಮತ್ತು ನನ್ನ ಬ್ಯಾಗ್, ಇದರಲ್ಲಿ ನನ್ನದು ಒಳ್ಳೆ ಡ್ರೆಸ್ ಉಂಟು, ಹಾಗೆ ಮನೆಯಲ್ಲಿ ಹಾಕೋ ಡ್ರೆಸ್ ಎಲ್ಲ ಉಂಟು. ಮತ್ತು ಅದರ ಜೊತೆ ನಾನು ನೀರಿನ ಬಾಟ್ಲಿ ತಂದಿದ್ದೇನೆ, ಮತ್ತು ಬ್ರಷ್ ಉಂಟು, ದೆನ್ ಚಾರ್ಜರ್ ಉಂಟು ಫೋನಿದ್ದು. ಇಷ್ಟೆಲ್ಲ ತಗೊಂಡು ಹೋಗ್ತಾ ಇದ್ದೇನೆ. ಇಷ್ಟೇ ಸಾಕಾಗ್ತದೆ ನನಗೆ. ಇಂದ ತಂದಿರೋದ್ರಲ್ಲಿ ಡ್ರೆಸ್ ಎಲ್ಲ ಉಂಟು, ಮತ್ತು ಇಂದ ಪ್ರಾಬ್ಲಮ್ ಎಲ್ಲ ಇಂತಿಲ್ಲ. ಹಾಗೆಲ್ಲ ಡ್ರೆಸ್ ಇದೆಲ್ಲ ಪ್ರಾಬ್ಲಮ್ ಆದರೂ ಕೂಡ ನನ್ನ ಚಿಕ್ಕಮ್ಮನ ಮಗ ಇದ್ದಾನಲ್ಲ, ಅವನ ಡ್ರೆಸ್ಸನ್ನೇ ಹಾಕೊಡೋದು. ನಾವೀಗ ಕಾರ್ಕಳಕ್ಕೆ ಬಂದ್ವಿ. ಕಾರ್ಕಳನ ಉಡುಪಿಗೆ ಹೋಗ್ತೀವಲ್ಲ, ಇದರ ಮಿಡ್ ಪಾಯಿಂಟ್. ಹಾಗೆ ನಿಮ್ಗೊಂದು ತೋರಿಸ್ತೇನೆ ಇಲ್ಲಿ. ಈಗ ಕಾರ್ಕಳಕ್ಕೆ ಬಂದ್ವಿ. ಈಗ ಎಂತಾದರೂ ತಿನ್ನುವ ಅಂತ ತಗೊಳ್ಳಿಕ್ಕೆ ಹೋಗುದು. ಮಧ್ಯಾಹ್ನ ಊಟ ಮಾಡಿಲ್ಲ, ಈಗ ಹೊಟ್ಟೆ ಹಸಿತಾ ಉಂಟು. ಈಗ 2 ಬಿಸ್ಕೆಟ್ ತಗೊಂಡೆ. ಇನ್ನು ಈಗ ಅರ್ಧ ದಾರಿ ಬಂದಾಯಿತು ಉಡುಪಿಗೆ, ಇನ್ನೂ ಅರ್ಧ ದಾರಿ ಉಂಟು. ಈಗ ತಿನ್ನುವ. ಆಸೆ ಹಾಕ್ಬೇಡಿ ಆಯಿತಾ, ಆಸೆ ಹಾಕ್ಬೇಡಿ, ನನಗೆ ಹೊಟ್ಟೆ ನೋವು ಆಗ್ತದೆ.
ಆಲ್ಮೋಸ್ಟ್ ರೀಚ್ ಆಗಿ ಉಡುಪಿಗೆ, ಆದರೆ ಸಾಕಾಯಿತು ಮಾರೆ. ಎಷ್ಟು ಹೊತ್ತು ಇದರಲ್ಲಿ ಕೂತು ಬಸ್ಸಲ್ಲಿ ಕೂತು ಸಾಕಾಗ್ತದೆ. ಆಲ್ಮೋಸ್ಟ್ ನಾನು 2:15ಗೆ ಬಸ್ ಹತ್ತಿದ್ದೇನೆ. ಈಗ ಗಂಟೆ ಆದದ್ದು, ಈಗ 4:45 ಆಯಿತು. ಈಗ ಅಲ್ಲಿಗೆ ತಗೊಂಡು 5 ಗಂಟೆ ಆಗ್ಬೋದು. ಅಂದರೆ ಎಷ್ಟಾಯಿತು, 2:30 ಗಂಟೆ. 2:30 ಗಂಟೆ ನಾನು ಬಸ್ಸಲ್ಲಿ. ಸಾಕಾಯಿತು. ಈಗ ರೀಚ್ ಆದೆ. ಬಸ್ ಸ್ಟ್ಯಾಂಡ್ಗೆ ರೀಚ್ ಆಗುವಾಗ ನೋಡಿ ತಂಗಿ ನನ್ನದು ಸ್ವಲ್ಪ ಜೋರಿದ್ದಾಳೆ. ತಂಗಿ ಚಿಕ್ಕಪ್ಪ ಎಲ್ಲ ಬಂದರು. ನಾವೀಗ ರಿಕ್ಷಾದಲ್ಲಿ ಹೋಗ್ತಾ ಇದ್ದೇವೆ. ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನಿಗೆ ಎಂತ ಬೇರೆ ಪರ್ಚೇಸ್ ಮಾಡಲಿಕ್ಕೆ ಉಂಟು, ಹಾಗೆ ಅಲ್ಲಿಗೆ ಹೋಗಿದ್ದೇವೆ. ಸೊ ಇಲ್ಲಲ್ಲಿ ಕರ್ಕೊಂಡು ಹೋಗ್ದು ಮನೆಗೆ. ತಮ್ಮ ಮನೆಯಲ್ಲಿದ್ದೇನೆ. ಈಗ ನಾನೀಗ ರೀಚ್ ಆದೆ. ಸಾಕಾಯಿತು. ಮಿಸ್ಟರ್ ಕೋಕೋನಟ್ ಹೊತ್ಕೊಂಡು ಬಂದು ಸಾಕಾಯಿತು. ಇನ್ನೇನು ವರ್ಕೌಟ್ ಮಾಡಬೇಕು, ಗೊತ್ತಾಯ್ತಲ್ಲ, ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕು. ಇಲ್ಲ ನೋಡಿ, ಹಾಗೆ ನನ್ನ ತಮ್ಮನ ತೋರಿಸ್ತೀನಿ. ಇವ ನನ್ನ ತಮ್ಮ, ನನಗೆ ಚಹಾ ಇಡ್ಲಿಕ್ಕೆ ಬಂದ. ತುಂಬ ಪಾಪದ ಹುಡುಗ ಮಾರೆ. ಥ್ಯಾಂಕ್ಸ್ ಆಯ್ತು. ಅವ ಚಹಾ ಇಡ್ಲಿಕ್ಕೆ ಬಂದದ ನನಗೆ. ಅದರಲ್ಲಿ ಇವಳು ಸ್ವಲ್ಪ ಜೋರು. ಅಬ್ಬಾ, ಗೈಸ್ ನೋಡಿ, ಇದು ನಮ್ಮ ಚಿಕ್ಕಮ್ಮನ ಮನೆಯ ಟಾಪ್ ಅಂದರೆ ಟ್ಯಾರಿಸಲ್ಲಿ ಇದೀನು, ಸ್ಲ್ಯಾಪಲ್ಲಿ. ಅವಳಿಗೆ ಭಯ ಆಗ್ತುಂಟು. ನಿಮಗೆ ಈಗ ಮೊಬೈಲ್ನಲ್ಲಿ ಶೂಟ್ ಮಾಡೋದು ನಿಮಗೆ ಅಷ್ಟು ಗೊತ್ತಾಗಲಿಕ್ಕಿಲ್ಲ, ಬಟ್ ತುಂಬ ಎತ್ತರದಲ್ಲಿ ಇದೀವಿ, ಹಾಗೆ ತುಂಬ ದೂರದಲ್ಲೇ ಕಾಣಿಸುಂಟು ಬಿಲ್ಡಿಂಗ್ ಎಲ್ಲ. ಗೈಸ್, ಇಲ್ಲಿ ತನಕ ನನ್ನ ವ್ಲಾಗ್ ಇದ್ದದ್ದು. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಚಿಕ್ಕಮ್ಮನ ಮನೆಯ ಹೋಮ್ ಟೂರ್ ಬೇಕಿದ್ದರೆ ಕಮೆಂಟ್ ಮಾಡಿ, ಹೋಮ್ ಟೂರ್ ಅಂತ. ನಾನು ಅದರದ್ದು ಕೂಡ ವೀಡಿಯೋ ತರ್ತೇನೆ. ಸಿಗೋ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.